ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಬಿಗ್ 2 ಅಪ್ಡೇಟ್ಸ್ ಆದರೆ ಇದೆ, ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಾನು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಈ ಒಂದು ವಿಡಿಯೋದಲ್ಲಿ ವೆರಿ ಬಿಗ್ ಅಪ್ಡೇಟ್ಸ್ ಅಪ್ಪ ಅಂತಂದರೆ ಏನಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ತುಂಬ ಜನಕ್ಕೆ ಬರ್ತಿದ್ದಿಲ್ಲ, ಆಮೇಲೆ US ಎಂದು ಪ್ರಾಬ್ಲಮ್ ಆಗ್ತಿತ್ತು, ಅದ್ರ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಸಮೇತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಮೊದಲನೇದು ಕಾಣಿಸ್ತಿದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಶುಲ್ಕ ಪಾವತಿ. ಅಂದರೆ ವೃತ್ತಿಪರ ಕೋರ್ಸ್ ಅಡಿಗಳಲ್ಲಿ ಮಾತ್ರ, ಅಂದರೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಮಾತ್ರ ಈ ಯೋಜನೆಯಲ್ಲಿ 2024-25 ಅರ್ಜಿ ಸಲ್ಲಿಸಲು ದಿನಾಂಕ ಎಷ್ಟವರು ಕೊಟ್ಟರೆ ಅಂದರೆ ನಿಮಗೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. 15/12/2025 ವಿಸ್ತರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅಂದರೆ ಅಲ್ಪಸಂಖ್ಯಾತರ ಅಂದರೆ ನಿಮಗೆ ಈ ಡಿಸೆಂಬರ್ 15 ಆದರೆ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಆಸ್ ಇಟ್ ಈಸ್ ಸೇಮ್ ಏನಿದೆ ಅದೇ ಥರ ಇದೆ. ನಿಮಗೆ ಡಿಸೆಂಬರ್ 20 ಆದರೆ ಇದೆ ಡೇಟ್. ಆದರೆ ಓನ್ಲಿ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಒಂದು ಸ್ಟೂಡೆಂಟ್ಸ್, ಆ ಒಂದು ಯಾರು ಅಂಡರ್ ಬರ್ತೀರಾ ಆ ಒಂದು ಸ್ಟೂಡೆಂಟ್ಸ್ಗೆ ಆದರೆ ಈಗ ಇನ್ನು ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಿಂದುಳಿದ ಕಲ್ಯಾಣ ಇಲಾಖೆಗಳಿಗೆ ಏನಿತ್ತು ಅದೇ ಒಂದು ಡೇಟ್ ಆದರೆ ಇದೆ, ಡಿಸೆಂಬರ್ 20. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಇದು ಡಿಸೆಂಬರ್ 31 ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರು ಅದರಲ್ಲಿ ಬರ್ತೀರಾ ಟೆಕ್ನಿಕಲ್ ಎಜುಕೇಷನ್ಸಲ್ಲಿ ಆ ಒಂದು ಅಂಡರಲ್ಲಿ ಈ ಒಂದು 3 ಡೇಟ್ಸ್ನ ಮರೆದಿಲ್ಲನೇ ಎಲ್ಲರ ಅಪ್ಲಿಕೇಶನ್ ಹಾಕಿ. ಎರಡನೇದು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ. ಸಾಕಷ್ಟು ಜನ ಕ್ವಶನ್ಸ್ ಅದೇ ಇದೆ ಕೇಳ್ತಿರೋದು, ಅಮೌಂಟ್ ಯಾವಾಗ ಬರುತ್ತೆ ನೋಡಿ. ಈಗ ಅಮೌಂಟ್ನ ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಆದರೆ ರಿಲೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಬಂದಿರೋ ಅಪ್ಡೇಟ್ಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಫಂಡ್ ರಿಲೀಸ್ ಆಗಿದೆ. ಬಟ್ ಈಗ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಬೇಕು. ಯಾಕಂದರೆ ಸಾಕಷ್ಟು ಫಂಡ್ಸ್ ಏನಾಗ್ತಿದೆ, ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಏನೇನು ಈ ಸ್ಕೀಮ್ಗಳು ಬಿಟ್ಟಿದ್ದರಿಂದ ಎಲ್ಲ ಅಮೌಂಟು ಫಂಡ್ ಎಲ್ಲ ಆ ಕಡೆ ಹೋಗೋದ್ರಿಂದ ಇಲ್ಲಿ ನಮ್ಮ ಒಂದು ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದರೆ ಬರ್ತಿಲ್ಲ. ಈಗ ಯಾವುದೇ ಥರ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪೇ ಬರ್ತಿಲ್ಲ. ಸಾಕಷ್ಟು ಜನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಇನ್ನು SST ಸ್ಟೂಡೆಂಟ್ಸ್ಗೆ ಅದರಲ್ಲಿ SC ಸ್ಟೂಡೆಂಟ್ಸ್ಗೆ ಮಾತ್ರ ಬರ್ತಾಯಿದೆ. ಬಟ್ ಆದರೆ ಇಂಜಿನಿಯರ್ ಸ್ಟೂಡೆಂಟ್ಸಲ್ಲಿ ಒಂದಿಷ್ಟು ತುಂಬ ಸಾಕಷ್ಟು ಜನಕ್ಕೆ ತುಂಬಾ ಬರ್ತಾನೆ ಇಲ್ಲ SC ಸ್ಟೂಡೆಂಟ್ಸ್ಗೆ. ಅದರಲ್ಲಿ SC ಸ್ಟೂಡೆಂಟ್ಸ್ಗೆ ಮೊದಲನೇದಾಗಿ ಆಗ್ತಿದ್ದಾರೆ. ನೆಕ್ಸ್ಟ್ ಅದರ ಆದಮೇಲೆ ST ಸ್ಟೂಡೆಂಟ್ಸ್ಗೆ ಆಗ್ತಾರೆ. ನೆಕ್ಸ್ಟ್ ಆಮೇಲೆ ನಿಮಗೆ ಏನು ಬೇರೆ ವಿದ್ಯಾರ್ಥಿಗಳು ಏನು ಬರ್ತಾರೆ, SC ಹೊರತುಪಡಿಸಿದ ಎಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ತಾರೆ, ಅಂದರೆ ಸ್ಕಾಲರ್ಶಿಪ್ ಅಮೌಂಟು ರಿಲೀಸ್ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಆ ಫಂಡ್ನ ಆ್ಯಡ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಆದರೆ ಕೊಡ್ತಾ ಹೋಗ್ತಾರೆ. ಓಕೆನಾ. ಈ ಒಂದು ವಿಡಿಯೋದಲ್ಲಿ ಇಷ್ಟೊಂದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ನೋಡಿ, ನಿಮಗೆ ಯಾವ ಒಂದು ಸ್ಟೂಡೆಂಟ್ಸ್ಗೆ ಯಾವ ಫಂಡ್ ರಿಲೀಸ್ ಮಾಡ್ತಾರೆ, ಯಾವ ಒಂದು ಸ್ಟೇಟ್ಸ್ಗೆ ಮತ್ತು ಯಾವ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರಿಲೀಸ್ ಆದಷ್ಟು ಬೇಗನೆ ಒಂದು SSP ಅಪ್ಡೇಟ್ ಕೊಡ್ತಾರೆ. ಖಂಡಿತ ತಿಳಿಸ್ಕೊಡ್ತೀನಿ. ಯಾವಾಗ ಅಮೌಂಟ್ ಕ್ರೆಡಿಟ್ ಆದ ತಕ್ಷಣ ನಾನು ನಿಮಗೆ ವೀಡಿಯೋ ಮಾಡೋದು ತಿಳಿಸ್ತಾ ಇರ್ತೀನಿ. ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಆ ಒಂದು ಫಂಡ್ ರಿಲೀಸ್ ಆಗಿರೋ ಟೈಮಲ್ಲಿ, ಅಂದರೆ ನಿಮಗೆ ಅಮೌಂಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಕ್ರೆಡಿಟ್ ಆಗೋ ಟೈಮಲ್ಲಿ ನಿಮಗೇನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಹೋಗಿನ ಆದಷ್ಟು ಬೇಗನೆ ಹೋಗ್ಬಿಟ್ಟು ನಿಮ್ಮ ನಿಯರ್ ಇರೋ ತಾಲೂಕಲ್ಲಿ ಹೋಗಿ ವಿಚಾರಿಸಬೇಕಾಗುತ್ತೆ. ಇಲ್ಲಾಂದರೆ ಆ ವರ್ಷದ ಸ್ಕಾಲರ್ಶಿಪ್ ಬರೋದಿಲ್ಲ. ಅದರಲ್ಲಿ ಎಸ್ಪೆಷಲಿ SC ಸ್ಟೂಡೆಂಟ್ಸು ಹೋಗಿ ಚೆಕ್ ಮಾಡಲೇಬೇಕಾಗುತ್ತೆ. ನಿಮಗೆ ಯಾಕಂದರೆ ತುಂಬ ಲಾರ್ಜ್ ಅಮೌಂಟಲ್ಲಿ ಸ್ಕಾಲರ್ಶಿಪ್ ಆದರೆ ಬರ್ತಾ ಹೋಗುತ್ತೆ. ಯಾಕಂದರೆ 1 lakh ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಎನಿವೇ ಈ ಒಂದು ಸ್ಟೂಡೆಂಟ್ಸಲ್ಲಿ ಈಗ ಅಂತಿರೋ ಸ್ಟೂಡೆಂಟ್ಸಲ್ಲಿ ಅಮೌಂಟು ಆದರೆ ಕ್ರೆಡಿಟ್ ಆಗ್ತಾಯಿಲ್ಲ. ಜಸ್ಟ್ SC ಸ್ಟೂಡೆಂಟ್ಸ್ಗೆ ಮಾತ್ರ ಕ್ರೆಡಿಟ್ ಆಗ್ತಿದೆ. ಮತ್ತು ಅದು ಎಲ್ಲ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ಆ ಥರ ಎಲ್ಲ. ಜಸ್ಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಫಂಡ್ ರಿಲೀಸ್ ಮಾಡಿದೆ, ಇನ್ನೊಂದು ಸ್ಟೇಟ್ ಗೌರ್ಮೆಂಟನ್ನು ರಿಲೀಸ್ ಮಾಡಬೇಕು. ಬಟ್ ಈಗ ಒಂದು ಏನು ಹೇಳಿದ್ನಲ್ಲ, ಸೇಮ್ ರೀಸನ್, ಎಲ್ಲ ಗೃಹಲಕ್ಷ್ಮಿ, ಗೃಹಜ್ಯೋತಿ ಈ ಒಂದು ಸ್ಕೀಮ್ಗಳಿಂದ ಯಾವುದೇ ಥರ ಸ್ಟೂಡೆಂಟ್ಸ್ಗೆ ಅಮೌಂಟ್ನ ಕೊಡೋಕ್ಕಾಗ್ತಿಲ್ಲ. ನೋಡೋಣ ಯಾವಾಗ ಫಂಡ್ ರಿಲೀಸ್ ಮಾಡ್ತಾರೆ. SSPಗೆ ಫಂಡ್ ರಿಲೀಸ್ ಆದ ತಕ್ಷಣ ನಿಮಗೆ ಆಟೋಮೆಟಿಕ್ಲಿ ಅಪ್ಡೇಟ್ ಆದರೆ ಮಾಡ್ತಾರೆ. ನಾನು ನಿಮಗೆ ವೀಡಿಯೋ ಮಾಡೋದು ತಿಳಿಸ್ತಿರ್ತೀನಿ. ಓಕೆ, ನೀವೇ ಏನೇ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ತಿರ್ತೀನಿ ಅಂತ ಸಿಗುತ್ತಾ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗ್ತಾ ಹೋಗ್ತದೆ. ಮತ್ತು ಬೇರೆ ಒಂದು ಸ್ಕಾಲರ್ಶಿಪ್ ವೀಡಿಯೋಸ್ ಅವಾಗ ಬರ್ತಿರ್ತವೆ, ಅವನ್ನೆಲ್ಲ ಮಿಸ್ ಮಾಡಿದೆ ಅಪ್ಲಿಕೇಶನ್ ಹಾಕಿ ಮತ್ತು ಆ ವೀಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಅಷ್ಟೇ ಎಲ್ಲ ಬಾಯ್, ಟಾಟಾ, ಬಾಯ್.